ಎಲ್ಲರಿಗೂ ನಮಸ್ಕಾರಗಳು. ನಾನು ಎಚ್ ಎಂ ಭೈರಡ್ಡಿ ಯೂಟ್ಯೂಬ್ ಮೂಲಕ ನಾನು ಸ್ಪೋಕನ್ ಇಂಗ್ಲಿಷ್ ಮತ್ತು ಗ್ರಾಮರ್ ಅನ್ನು ಟೀಚ್ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ಹಲವಾರು ವಿಡಿಯೋಗಳನ್ನು ಮಾಡಿದ್ದೀನಿ. ಸ್ಪೋಕನ್ ಇಂಗ್ಲಿಷ್ ಬಗ್ಗೆ ಮಾಡಿದ್ದೀನಿ ಮತ್ತು ಗ್ರಾಮರ್ ಬಗ್ಗೆ ಕೂಡ ಮಾಡಿದ್ದೀನಿ. ಇವತ್ತು ತಗೊಂಡಂತ ಟಾಪಿಕ್ ಏನಂದ್ರೆ, ನಾವು ಡೈಲಿ ಯೂಸಸ್, ನಾವು ಪ್ರತಿನಿತ್ಯ ಕನ್ನಡದಲ್ಲಿ ಹೇಗೆ ಮಾತಾಡ್ತೀವೋ ಅದೇ ರೀತಿಯಾಗಿಸಿ ಈಸಿಯಾಗಿಸಿ ನಾವು ಇಂಗ್ಲಿಷ್ ನಲ್ಲಿ ಕೂಡ ಮಾತಾಡಬೇಕು. ಆ ಕನ್ನಡದಲ್ಲಿ ಆಡುವಂತ ಮಾತುಗಳನ್ನ ಇಂಗ್ಲಿಷ್ ನಲ್ಲಿ ಹೇಗೆ ಮಾತಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾನು ಕೆಲವು ಸೆಂಟೆನ್ಸ್ಗಳನ್ನ ತಗೊಂಡಿನಿ. ಈ ತರದ ಸೆಂಟೆನ್ಸ್ಗಳನ್ನ ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ಇಂಗ್ಲಿಷ್ ಬಹಳ ಈಸಿ ಆಗುತ್ತೆ. ನೀವು ಈಸಿಯಾಗಿಸಿ ಇಂಗ್ಲಿಷ್ ನಲ್ಲಿ ಮಾತಾಡಬಹುದು ಅಂತ ಈಗ ವಾಕ್ಯಗಳು ನಾನು ಇಲ್ಲಿ ತಗೊಂಡಿದ್ದೀನಿ. ಆ ವಾಕ್ಯಗಳ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ. ಇವತ್ತು ನಾನು ಇಲ್ಲಿ ವಿಡಿಯೋಗಳು ಇಲ್ಲೇನಿದೆಲ್ಲ ಇಲ್ಲಿ ಒಂದು 8 ವಾಕ್ಯಗಳಿವೆ. ಈ 8 ವಾಕ್ಯಗಳಲ್ಲಿ ಬಹಳ ಮೀನಿಂಗ್ಫುಲ್ ಇದೆ. ನಾವು ಪ್ರತಿನಿತ್ಯ ನೀವು ಎಲ್ಲರೂ ಈ ತರ ಮಾತಾಡ್ತಾ ಇರ್ತೀವಿ. ಏನಂತ ಕೇಳ್ತೀವಿ ನೋಡ್ರಿ ಇಲ್ಲಿ ಅಂತಂದ್ರೆ, ವಾಟ್ ಡಿಡ್ ಯು ಸೇ ಯೆಸ್ಟರ್ಡೇ? ವಾಟ್ ಡಿಡ್ ಯು ಸೇ ಯೆಸ್ಟರ್ಡೇ? ಮೊದಲನೇ ವಾಕ್ಯ ಏನಿದೆ ಅಂತಂದ್ರೆ, ವಾಟ್ ಡಿಡ್ ಯು ಸೇ ಯೆಸ್ಟರ್ಡೇ? ನಿನ್ನೆ ನೀನು ಏನು ಹೇಳಿದಿ? ನಿಮ್ಗೆ ಯಾರೋ ಏನೋ ಹೇಳಿರ್ತಾರೆ ಅಂತ ತಿಳ್ಕೊಡ್ರಿ. ಅವಾಗ ನೀವು ಅವ್ರಿಗೆ ಕೇಳ್ತೀರಿ, ವಾಟ್ ಡಿಡ್ ಯು ಸೇ ಯೆಸ್ಟರ್ಡೇ? ನಿನ್ನೆ ಏನು ಹೇಳಿದ್ರಿ ನೀನು? ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ನಿನ್ನೆ ಏನು ಹೇಳಿದ್ರಿ ನನಗೆ ಗೊತ್ತಿಲ್ಲ. ವಾಟ್ ಡಿಡ್ ಯು ಸೇ ಯೆಸ್ಟರ್ಡೇ? ಈ ತರ ಮಾತಾಡಕ್ಕೆ. ಈಗ ಎರಡನೇ ವಾಕ್ಯಕ್ಕೆ ಬರೋಣ. ವೈ ಈಸ್ ಈ ಸೋ ಸ್ಟ್ರಿಕ್ಟ್? ನೋಡ್ರಿ, ಸೆಕೆಂಡ್ ನಾವು ಮಾತಾಡ್ತಾ ಈ ತರ ಮಾತಾಡ್ತಿರ್ತೀವಿ. ಹೇಗೆ? ವೈ ಈಸ್ ಹಿ ಸೋ ಸ್ಟ್ರಿಕ್ಟ್? ಅವ್ರು ಯಾಕೆ ಅಷ್ಟೊಂದು ಸ್ಟ್ರಿಕ್ಟ್ ಇದ್ದಾರೆ? ಯಾಕೆ ಸ್ಟ್ರಿಕ್ಟ್ ಇದ್ದಾರೆ ಅವರು ಅಂತ ಹೇಳ್ತೀರಿ. ಅವಾಗ ನೀವು ಒಂದು ರೀಸನ್ ಕೊಡ್ತೀರಿ ಅಂತ ಫಾರ್ ಎಕ್ಸಾಂಪಲ್ ಅವರು ಟೀಚರ್ ಆಗಿದ್ರು ಅಂತ ತಿಳ್ಕೊಡ್ರಿ. ನೀವು ಏನಂತ ಕೊಡ್ತೀರಿ ಉತ್ತರ? ಈಸ್ ವೆರಿ ಸ್ಟ್ರಿಕ್ಟ್ ಬಿಕಾಸ್ ಈಸ್ ಇಂಟರೆಸ್ಟೆಡ್ ಇನ್ ದಿ ಪ್ರೋಗ್ರೆಸ್ ಆಫ್ ಹಿಸ್ ಸ್ಟೂಡೆಂಟ್ಸ್. ತಮ್ಮ ವಿದ್ಯಾರ್ಥಿಗಳ ಬಗ್ಗೆ, ಆ ವಿದ್ಯಾರ್ಥಿಗಳ ಅಭಿವೃದ್ಧಿ ಹೊಂದಲಿ, ಉನ್ನತ ಸ್ಥಾನಕ್ಕೆ ಬರಲಿ ಅನ್ನುವ ದೃಷ್ಟಿಯಿಂದ ಆ ಶಿಕ್ಷಕರು ಮಕ್ಕಳನ್ನ ಅಂದ್ರೆ ವಿದ್ಯಾರ್ಥಿಗಳನ್ನ ಸ್ಟ್ರಿಕ್ಟ್ ಮಾಡ್ತಾರೆ ಅಂತ ಈ ತರ ಉತ್ತರ ಕೊಡ್ತೇವೆ. ನೆಕ್ಸ್ಟ್ ವಾಕ್ಯಕ್ಕೆ ಬರೋಣ. ಈಸ್ ಇಟ್ ಈಸಿ ಫಾರ್ ಯು? ಮಾತಾಡ್ತಾ ನಾವು ಕೇಳ್ತಿರ್ತೀವಿ, ಈಸ್ ಇಟ್ ಈಸಿ ಫಾರ್ ಯು? ನಿಮಗೆ ಅದು ಬಹಳ ಈಸಿ ಇದೆನಾ? ಅವರಿಗೆ ಅದು ಈಸಿ ಆಗಿರುತ್ತೆ. ಅವಾಗ ಹೇಳ್ತಾರೆ, ಎಸ್ ಇಟ್ ಈಸ್ ಈಸಿ ಟು ಮೀ. ಹೌದು, ನನಗದು ಬಹಳ ಇದೆ, ಈಸಿ ಇದೆ. ಸ್ಪೋಕನ್ ಇಂಗ್ಲಿಷ್ ಈಸ್ ಈಸಿ ಟು ಮೀ ಅಂತ ನೀವು ಹೇಳ್ತೀರಿ. ಸ್ಪೋಕನ್ ಇಂಗ್ಲಿಷ್ ಅಂದ್ರೆ ನಿಮ್ಗೆ ಬಹಳ ಇಷ್ಟ ಅಂತ ನೀವು ಹೇಳ್ತಾ ಇರ್ತೀರಿ. ಹೀಗೆ ನೆಕ್ಸ್ಟ್ ಇನ್ನೊಂದು ಬರುತ್ತೆ ಅಂತಂದ್ರೆ, ಇಲ್ಲಿ ಮೂರನೇದು ಆದ್ಮೇಲೆ ನಾಲ್ಕನೇದು, ಗೆಟ್ ಇನ್ ದಿ ಬಸ್. ಗೆಟ್ ಇನ್ ದಿ ಬಸ್ ಅಂತ ಈ ಶಾಲಾ ಮಕ್ಕಳಾಗಿದ್ರೆ ಒಂದು ಮಗು ಆಲ್ರೆಡಿ ಬಸ್ಸಿನಲ್ಲಿ ಕುಂತಿರುತ್ತೆ, ನಿಮ್ಮ ಸ್ಕೂಲ್ ಬಸ್ಸಿನಲ್ಲಿ ಕುಂತಿರುತ್ತೆ. ಇನ್ನು ಅವ್ರ ಫ್ರೆಂಡ್ ಹೊರಗಿರ್ತಾನೆ. ಅವಾಗ ಆ ಮಗು ಹೇಳುತ್ತೆ, ಏ ಗೆಟ್ ಇನ್ ದಿ ಬಸ್, ಕಮ್ ಸೂನ್, ಗೆಟ್ ಇನ್ ದಿ ಬಸ್, ಬೇಗ ಬಾ, ಒಳಗೆ ಬಸ್ಸಿನೊಳಗೆ ಬಾ, ಗೆಟ್ ಇನ್ ದಿ ಬಸ್ ಅಂತ ಆ ಮಗು ಹೇಳ್ತಾ ಇರುತ್ತೆ ಅಂತ. ನೆಕ್ಸ್ಟ್ ಏನಂತಾರೆ, ಐ ಥಿಂಕ್ ಸೋ. ನನಗೂ ಹಾಗೆ ಅನ್ನಿಸ್ತಾ ಇದೆ. ಐ ಥಿಂಕ್ ಸೋ, ನನಗೂ ಅದೇ ತರ ವಿಚಾರ ಬರ್ತಾ ಇದೆ ಅಂತ ನೀವು ಏನೋ ಡಿಸ್ಕಸ್ ಮಾಡ್ತಿರ್ತೀರಿ. ಅವಾಗ ನೀವು ಹೇಳ್ತೀರಿ, ಐ ಥಿಂಕ್ ಸೋ, ನನಗೂ ಹಾಗೆ ಅನ್ನಿಸ್ತಾ ಇದೆ ಅಂತ ನೆಕ್ಸ್ಟ್ ಅಂತ, ರೈಸ್ ಯುವರ್ ಹ್ಯಾಂಡ್ಸ್. ಎಂತ? ರೈಸ್ ಯುವರ್ ಹ್ಯಾಂಡ್ಸ್. ಈ ಶಿಕ್ಷಕರು ಏನ್ ಮಾಡ್ತಾರೆ, ಅವಾಗ ಶಾಲೆಯಲ್ಲಿ ಮಕ್ಕಳಿಗೆ ಹೋಮ್ವರ್ಕ್ ಕೊಟ್ಟಿರ್ತಾರೆ. ಆ ಹೋಮ್ವರ್ಕ್ ಅನ್ನ ಯಾರೋ ಮಾಡ್ಕೊಂಡ್ ಬಂದಿರಲ್ಲ ಅಂತ ತಿಳ್ಕೊಡ್ರಿ. ಅವಾಗ ಶಿಕ್ಷಕರು ಏನ್ ಮಾಡ್ತಾರೆ, ಟೀಚರ್ಸ್ ಆ ಸ್ಟೂಡೆಂಟ್ಸ್ ಹೇಳ್ತಾರೆ ಅಂತ ಹೂ ಹ್ಯಾವ್ ನಾಟ್ ಡನ್ ದ ಹೋಮ್ವರ್ಕ್, ರೈಸ್ ಯುವರ್ ಹ್ಯಾಂಡ್ಸ್. ಯಾರು ಹೋಮ್ವರ್ಕ್ ಮಾಡಿಲ್ಲ ನಿಮ್ ಕೈ ಮೇಲತ್ತಿ ಅಂತ ಅದು ಕೇಳ್ತಾ ಇರ್ತಾರೆ. ನೆಕ್ಸ್ಟ್ ಅಂತಂದ್ರೆ, ನೌ ಇಟ್ಸ್ ಯುವರ್ ಟರ್ನ್. ನೌ ಇಟ್ಸ್ ಯುವರ್ ಟರ್ನ್. ಟರ್ನ್ ಅಂದ್ರೆ ಸರದಿ, ಪಾಳೆ ಸರದಿ ಅಂತೀವಲ್ಲ ಅದಕ್ಕೆ ಅಂತ ಏನಂತ, ನೌ ಇಟ್ಸ್ ಯುವರ್ ಟರ್ನ್. ಈಗ ನಿಲ್ಪಾಳೆ ನೋಡು, ಆ ಹುಡುಗ ಓದಿದ್ದಾನೆ, ಅವನು ಮುಗಿದಿದೆ, ಈ ಸತ್ ನೀವು ಓದ್ಬೇಕು,
ನೌ ಇಟ್ಸ್ ಯುವರ್ ಟರ್ನ್. ಈಗ ನಿನ್ನ ಪಾಳೆ ಇದೆ, ನಿನ್ನ ಸರದಿ ಇದೆ ಅಂತ ಎಸಿ ನೀವು ಆ ಮಗುಗೆ ಶಿಕ್ಷಕರು ಹೇಳ್ತಾ ಇರ್ತಾರೆ. ನೆಕ್ಸ್ಟ್ ಏನಂತಾರ, ಡಿಡ್ ಯು ಕಮ್ ಇಲ್ಲೇನಾಗಿದೆ, ಡಿಡ್ ಯು ಕಮ್ ಲಾಸ್ಟ್ ಸಂಡೇ. ಡಿಡ್ ಯು ಕಮ್ ಲಾಸ್ಟ್ ಸಂಡೇ, ನೀನು ಹೋದ ಸಂಡೇ ಬಂದಿಯೇನೋ ಅಂದ್ರೆ ಲಾಸ್ಟ್ ಸಂಡೇ ಅಂದ್ರೆ ಹಿಂದಿನ ಸಂಡೇ. ಇವತ್ತೇನಿರುತ್ತೆ ಇದ್ರ ಹಿಂದೆ ಏನ್ ಸಂಡೇ ಆಗಿರುತ್ತಲ್ಲ ಆ ಸಂಡೇಕ್ಕೆ ಲಾಸ್ಟ್ ಸಂಡೇ ಅಂತ ಹೇಳ್ತೀವಿ ನಾವು. ಡಿಡ್ ಯು ಕಮ್ ಲಾಸ್ಟ್ ಸಂಡೇ, ನೀನ್ ಲಾಸ್ಟ್ ಸಂಡೇ ಬಂದಿಯೇನೋ ಅಂತ ಎಸಿ ಹೇಳ್ತಿರ್ತೀವಿ ಅಂತ. ಇಲ್ಲಿ ನೀವು ಸ್ವಲ್ಪ ಲಕ್ಷ್ಯ ಕೊಡ್ಬೇಕು. ಇಲ್ಲಿ ಡಿಡ್ ಯು ಕಮ್ ಲಾಸ್ಟ್ ಸಂಡೇ ಅಂತ ಎಸ್ ಹೇಳಾಗಿದೆ. ಡಿಡ್ ಯು ಕೇಮ್ ಲಾಸ್ಟ್ ಸಂಡೇ ಅಂತ ಬರಬಾರ್ದು. ಕೇಮ್ ಬರ್ದ್ರೆ ರಾಂಗ್, ಕೇಮ್ ಬರ್ದ್ರೆ ಇಟ್ ಈಸ್ ರಾಂಗ್, ಬರೀಬಾರ್ದು. ಡಿಡ್ ಬಂದ ಮೇಲೆ ಇಲ್ಲಿ V1 ಬರಬೇಕು. ಡಿಡ್ ಬಂದ ಮೇಲೆ ಇಲ್ಲಿ ಏನ್ ಬರಬೇಕು, V1 ಬರಬೇಕು. ಕೇಮ್, ಡಿಡ್ ಯು ಕೇಮ್ ಲಾಸ್ಟ್ ಸಂಡೇ, ಇಟ್ ಈಸ್ ಅಬ್ಸಲ್ಯೂಟ್ಲಿ ರಾಂಗ್ ಸೆಂಟೆನ್ಸ್. ದ ಫಾರ್ಮೇಶನ್ ಇಸ್ ಎಕ್ಸ್ಟ್ರೀಮ್ಲಿ ರಾಂಗ್. ಬಹಳ ಜನ ತಪ್ಪು ಮಾಡೋದಿಲ್ಲ. ಯಾಕೆಂದ್ರೆ ನಾವು ಪಾಸ್ಟ್ ಟೆನ್ಸ್ ನಲ್ಲಿ ಕೇಳ್ಬೇಕಲ್ಲ, ಪಾಸ್ಟ್ ಟೆನ್ಸ್ ನಲ್ಲಿ ಕೇಳ್ಬೇಕಂತ ಏನ್ ಕೇಳ್ತೀವಿ, ಡಿಡ್ ಯು ಕೇಮ್ ಲಾಸ್ಟ್ ಸಂಡೇ. ಇಲ್ಲೇ ನಾವು ಬಹಳ ತಪ್ಪು ಮಾಡ್ತೀವಿ. ಇವನ್ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ನಾವು ಮಿಸ್ ಮಾಡೋದು ಹಿಂಗೇನೆ. ಇಲ್ಲೇ ಮಾಡಿಸ್ಕೊಳ್ತೀವಿ. ಯಾಕಂದ್ರೆ ಫಾಸ್ಟ್ ಲಾಸ್ಟ್ ಸಂಡೇ ಅಂದ್ರೆ ಹಿಂದಲ್ಲ, ಹಿಂದಲ್ಲ ಅಂದ್ರೆ ಹಳಿದು, ಹಳಿದು ಅಂದ್ರೆ ಫಾಸ್ಟ್ ಟೆನ್ಸ್, ಫಾಸ್ಟ್ ಟೆನ್ಸ್ ಅಂದ್ರೆ ಕೇಮ್. ಆಗಲ್ಲ, ತಪ್ಪಿದು. ಕೇಮ್ ಆಗಲ್ಲ, ಕಮ್ಮೆ ಬರಬೇಕು. ಕಮ್ಮ ಅಂದ್ರೆ V1 ಕಮ್ ಇದು ಅಂತ ತಿರುಗಿಸಿ. ಯಾಕೆ ಕಮ್ಮೆ ಬರ್ಬೇಕಂದ್ರೆ ಡಿಡ್ ಆಲ್ರೆಡಿ ಫಾಸ್ಟ್ ಟೆನ್ಸ್ ಇದೆ. ಡಿಡ್ ಫಾಸ್ಟ್ ಟೆನ್ಸ್ ಬಂದ್ಮೇಲೆ ಇಲ್ಲಿ V1 ಬರ್ಬೇಕು. ಇದು ರೂಲ್ಸ್. ಇಂಗ್ಲಿಷ್ ಮಾತಾಡೋದಕ್ಕೆ ಇವೆಲ್ಲ ರೂಲ್ಸ್ಗಳು ಕಲಿಬೇಕು. ಇಂಥ ಹಲವಾರು ಟ್ರಿಕ್ಸ್ಗಳಿವೆ. ಇವತ್ತ ಇಷ್ಟು ವಾಕ್ಯಗಳು ಕೊಟ್ಟಿದ್ದೀನಿ. ಮತ್ತೆ ಮುಂದಿನ ದಿನಗಳಲ್ಲಿ ಮತ್ತೆ ಕೆಲವೊಂದು ವಾಕ್ಯಗಳು ತಗೊಂಡು ಬರ್ತೇನೆ ನಿಮ್ಗೆ. ಮತ್ತೆ ಇದಿಷ್ಟು ಇವತ್ತು ಪ್ರಾಕ್ಟೀಸ್ ಮಾಡ್ರಿ, ಇದಿಷ್ಟು ಪ್ರಾಕ್ಟೀಸ್ ಮಾಡ್ರಿ. ಮತ್ತೆ ಮುಂದಿನ ಕ್ಲಾಸ್ ನಲ್ಲಿ ಮತ್ತೊಂದಿಷ್ಟು ತಗೊಂಡು ಬರ್ತೀನಿ ವಾಕ್ಯಗಳು. ಆ ವಾಕ್ಯಗಳ ಬಗ್ಗೆ ನಾವು ಸ್ಟಡಿ ಮಾಡೋಣ ಅಂತ. ಈ ತರ ದಿನಾಲು ಒಂದಿಷ್ಟು ಇಷ್ಟು ಮಾತಾಡೋಕೆ ಇದ್ರೆ ಅದೆಂತ ಇಂಗ್ಲಿಷ್ ರೀ, ಈಸಿಯಾಗಿ ನಾವು ಕಲಿಬಹುದು. ಸುಮ್ಮನೆ ಇಂಗ್ಲಿಷ್ ಇಸ್ ವೆರಿ ಟಫ್, ವೆರಿ ಟಫ್, ವೆರಿ ಟಫ್ ಅಂತ ಹೇಳ್ತಾರೆ. ಇಲ್ಲ, ಇಂಗ್ಲಿಷ್ ಇಸ್ ವೆರಿ ಈಸಿ, ಈಸಿ, ಈಸಿ. ಎಷ್ಟು ಈಸಿ ಇದೆ ಅಂತಂದ್ರೆ ಈ ಬಾಳೆಹಣ್ಣು ಸುಲಿದಷ್ಟೇ ಈಸಿ ಇದೆ. ಅದು ಯಾಕೆ ನಮ್ಗೆ ಆತರ ಹೇಳ್ತಾರೆ ಅಂತಂದ್ರೆ, ಅವ್ರು ಯಾಕೆ ಆತರ ಹೇಳ್ತಾರೆ ಅಂದ್ರೆ ಅದಕ್ಕೆ ಕೆಲವೊಂದು ಟ್ರಿಕ್ಸ್ ಗೊತ್ತಿರಲ್ಲ ಅವ್ರಿಗೆ. ಆ ಟ್ರಿಕ್ಸ್ ಗೊತ್ತಿರಲಾರ್ದೆ ಅವ್ರು ಏನ್ ಮಾಡ್ತಾರ ಅಂತಂದ್ರೆ ಹಾರ್ಡ್ ಅಂತ ಯೂಸ್ ಮಾಡ್ತಾರೆ. ನೋಡ್ರಿ, ನಿಮ್ಗೆ ಇಂಗ್ಲಿಷ್ ಎಷ್ಟು ಸುಲಭ ಇದೆ. ಕೇವಲ 26 ಅಕ್ಷರಗಳು, A to Z, only 26 letters. Compared to the all languages in the world, English is very easy for learning. ಬಹಳ ಇದೆ. ಇಡೀ ಪ್ರಪಂಚದ ಎಲ್ಲ ಭಾಷೆ ತಗೊಂಡ್ರೆ ಇಂಗ್ಲಿಷ್ ಬಹಳ ಸುಲಭ. ಅದಕ್ಕೆ ಕೆಲವೊಂದು ಟ್ರಿಕ್ಸ್ ಇದೆ. ಆ ಟ್ರಿಕ್ಸ್ಗಳು ನಾವು ಗೊತ್ತಾಗ್ಬಿಟ್ರೆ ಎಲ್ಲ ಭಾಷೆಗಿಂತಲೂ ಈಸಿ ಆದಂತ ಭಾಷೆ. ಅದಕ್ಕೆ ನಾನು ದಿನಾಲು ಈ ತರದ ವಾಕ್ಯಗಳನ್ನ ತಗೊಂಡು ಬರ್ತಾ ಇರ್ತೀನಿ. ನೀವು ಈ ತರ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ, ಆರಾಮ್ ಸರಿ ಇಂಗ್ಲಿಷ್ನಲ್ಲಿ ಬೇಕಾದಂಗೆ ಇಂಗ್ಲಿಷ್ನಲ್ಲಿ ಮಾತಾಡ್ಬೋದು. ತಿಳ್ಕೊಂಡ್ಬಿಟ್ರಿ, ನಿಮ್ಮ ತಲೆಯಲ್ಲಿ ಇಟ್ಕೊಂಡ್ಬಿಡ್ರಿ. ಇಂಗ್ಲಿಷ್ ಅಂದ್ರೆ ಈಸಿ ಸಬ್ಜೆಕ್ಟ್. ಇಂಗ್ಲಿಷ್ ಲ್ಯಾಂಗ್ವೇಜ್ ಈಸಿ. ಯಾಕೆ ಅನಿವಾರ್ಯ, ನಾವು ಕಲಿಯಲೇಬೇಕು ಈ ಭಾಷೆ. ಇವತ್ತು ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪಸ್ ಆಯ್ತು, ಅಥವಾ ಇವತ್ತು ನಾವು ಜಾಗತೀಕರಣದಲ್ಲಿ ಇದ್ದಂಥದ್ರಲ್ಲಿ ಇವತ್ತು ನಾವು ಈ ಭಾಷೆ ಅನಿವಾರ್ಯವಾಗಿ ಕಲಿಬೇಕು. ನಾವು ನಮ್ಮ ಹೃದಯ ಭಾಷೆ ಕನ್ನಡ ಆದ್ರೂ ಕೂಡ ಈ ಭಾಷೆ ನಾವು ಕಲಿಯಲೇಬೇಕು, ಅನಿವಾರ್ಯವಾಗಿ ಕಲಿಬೇಕು. ಅದ್ರ ಸಲುವಾಗಿ ಇಂಥ ವಾಕ್ಯಗಳನ್ನು ನಾವು ಇನ್ನಷ್ಟು ನಾನು ವಾಕ್ಯ ತಗೊಂಡು ಬರ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟವಾಗಿದ್ದರೆ ನೀವು ಮಾಡಬೇಕಾದದ್ದು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಇರ್ತಾರಲ್ಲ, ಆಮೇಲೆ ನಿಮ್ದು ಯಾವುದೋ ಗ್ರೂಪ್ಸ್ ಇದ್ದರೆ, ನಿಮ್ಮ ಕಾಲೇಜ್ ಗ್ರೂಪ್ಸ್ ಅಥವಾ ಹೈಸ್ಕೂಲ್ ಗ್ರೂಪ್ಸ್ ಇದ್ದರೆ ಆ ಗ್ರೂಪ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಾವೆಲ್ಲರೂ ಭೇಟಿಯಾಗೋಣ ಅಂತ ಹೇಳುತ್ತಾ ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯ ಮಾಡ್ತೀನಿ. ಆಮೇಲೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್.